ಕಿಚ್ಚು ಕಿಡ್ನಾಪ್ ಹಿಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅಸಲಿಗೆ ಇಲ್ಲಿ ಈ ಚೈತ್ರಾರಾಮ್ ಮತ್ತು ಚೈತ್ರಾರಾಮ್ ಹಾಗೆ ಹರ್ಷ ಇಬ್ಬರು ಗಂಡ ಹೆಂಡತಿ ಅಲ್ವಂತೆ. ಈಕೆ ಚಿಂಗಾರಿ ಚೈತ್ರಾರಾಮ್, ಆತ ಐನಾತಿ ಹರ್ಷವರ್ಧನ. ಪೊಲೀಸರಿಂದ ಬುದ್ಧಿವಾದವನ್ನ ಹೇಳಿಸ್ಕೊಂಡು ಹೋಗಿದ್ದ ಹರ್ಷವರ್ಧನ ಕೊನೆಗೆ ಅರೆಸ್ಟ್ ಆಗ್ತಾನೆ. ಹಳೆ ಕೇಸ್ ಒಂದರಲ್ಲಿ ತಗಲಾಕೊಂಡಿದ್ದಾನೆ. ಶಿರಸಿಯ ಸಿದ್ದಾಪುರದಲ್ಲಿ ಹರ್ಷವರ್ಧನ್ ಮೇಲೆ ಇಂದೊಂದು ಕೇಸ್ ಇತ್ತು. ಸಿದ್ದಾಪುರ ಠಾಣೆಯಲ್ಲಿ ವಂಚನೆ ಕೇಸ್ ಇತ್ತು ಇವನ ಮೇಲೆ. ಇದೇ ಪ್ರಕರಣದಲ್ಲಿ ಹರ್ಷವರ್ಧನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬ್ಯಾಟರಾಯನಪುರ ಸ್ಟೇಷನ್ಗೆ ಬಂದಾಕ್ಷಣ ಹಳೆ ಕೇಸು ಬೆಳಕಿಗೆ ಬಂದಿದೆ. ಬ್ಯಾಟರಾಯನಪುರ ಪೊಲೀಸರಿಂದ ಮಾಹಿತಿಯನ್ನ ಪಡಿತಾರೆ ಸಿದ್ದಾಪುರ ಪೊಲೀಸರು. ಮಗುವಿಗೋಸ್ಕರ ಪತಿಯಿಂದಲೇ ಪತ್ನಿಯ ಕಿಡ್ನಾಪ್ ಕೇಸ್ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುತ್ತೆ. ಪೊಲೀಸರ ವಿಚಾರಣೆ ವೇಳೆ ಬೆಚ್ಚಿ ಬೀಳೋ ಸಂಗತಿ ಬಯಲಿಗೆ ಬಂದಿದೆ. ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಪೋಸ್ ಕೊಡ್ತಾ ಇದ್ದಂತೆ ಈ ಹರ್ಷವರ್ಧನ, ಇವನ ಮೇಲೆ ಸಾಲು ಸಾಲು ಚೀಟಿಂಗ್ ಕೇಸ್ಗಳು ದಾಖಲಾಗಿದೆ. ಬೆಂಗಳೂರು, ಮೈಸೂರು, ಹಾಸನ, ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ಗಳಿದ್ದಾವೆ. ಮಾಹಿತಿ ಪ್ರಕಾರ ಹರ್ಷವರ್ಧನ್ ವಿರುದ್ಧ ಸುಮಾರು 28 ಕೇಸ್ಗಳು ದಾಖಲಾಗಿದ್ಯಂತೆ. ಹೆಣ್ಮಕ್ಳಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡ್ತಾ ಇದ್ದ. ಸಿನಿಮಾ ಅವಕಾಶ ಕೇಳ್ಕೊಂಡು ಬರೋ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣನ್ನ ಬೀರ್ತಾ ಇದ್ದ. ಯುವತಿಯರು ಡ್ರೆಸ್ ಚೇಂಜ್ ಮಾಡೋ ವೇಳೆ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ನಂತೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ ಇದೆ. ಕೋವಿಡ್ ಅವಧಿಯಲ್ಲಿ ಸಿಕ್ಕವರ ಬಳಿ ಹಣ ಪಡೆದು ಯಾಮಾರಿಸಿದಾನೆ ಹರ್ಷವರ್ಧನ. ಈತ ಹುಟ್ಟಿದ್ದು ಹಾಸನದಲ್ಲಿ, ಹೇಳ್ಕೊಳ್ಳೋದು ಮೈಸೂರಂತ. ಆದ್ರೆ ಮೈಸೂರಿನಲ್ಲಿ